ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಬುಧವಾರ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು. ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸೇತುವೆ ಸಮೀಪ ಅಕ್ರಮವಾಗಿ ಮರಳು ತೆಗೆಯುವುದು ಗಮನಕ್ಕೆ ಬಂದರೆ ಅಂತವರ ಮೇಲೆ ಅಧಿಕಾರಿಗಳು ಕಣ್ಣಿಡುವಂತೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಅಡ್ಡೂರು ಸೇತುವೆಯ ಅಡಿಭಾಗದಲ್ಲಿ ಮರಳು ತೆಗೆದ ಪರಿಣಾಮವಾಗಿ ಸೇತುವೆಗೆ ಹಾನಿಯಾಗಿದೆ ಎಂಬ ಆರೋಪಗಳ ಬಗ್ಗೆ ಉತ್ತರಿಸಿದ ಅವರು, ಈ ಭಾಗದಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿದೆ. ಮರಳು ಸಾಗಾಣಿಕೆ ತೆಗೆಯುವುದರಲ್ಲಿ ಎಲ್ಲರೂ ಕೈಜೋಡಿಸುತ್ತಿದ್ದಾರೆ. ಆದ್ದರಿಂದ ಇದನ್ನು ತಡೆಗಟ್ಟುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೂ ನಾನು ಅಧಿಕಾರಿಗಳಿಗೆ ಈಗಾಗಲೇ ಸಲಹೆ ಕೊಟ್ಟಿದ್ದೇನೆ. ಎಲ್ಲ ಸೇತುವೆಗಳ ಹತ್ತಿರ ಸಿಸಿಟಿವಿ ಅಳವಡಿಸಿ, ಹಾಗೆ 500 ಮೀಟರ್ ಒಳಗಡೆ ಯಾವುದೇ ಮರಳು ಸಾಗಾಣಿಕೆ ನಡೆಯದ ರೀತಿ ನೋಡಿಕೊಳ್ಳಬೇಕು ಎಂದು ಹೇಳಿದ್ದೇನೆ ಎಂದರು. ಈ ಒಂದು ಮರಳು ಸಾಗಾಣಿಕೆಯಲ್ಲಿ ಮರಳು ತೆಗೆಯೋದ್ರಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ, ಆಯಿತಾ. ಅದರಿಂದ ಏನಾಗಿದೆ, ಇದನ್ನು ತಡೆಗಟ್ಟುವಿಕೆ ಏನಿದೆ ಅಷ್ಟು ಸುಲಭ ಸಾಧ್ಯ ಏನಲ್ಲ. ಆದರೂ ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಈ ಎಲ್ಲ ಸೇತುವೆಗಳ ಹತ್ರ CCTV ಕ್ಯಾಮ್ರಾಗಳು ಹಾಕಿ ಈ ಕಡೆ ಆ ಕಡೆ ಸುಮಾರು 500 ಮೀಟ್ರ್ವರೆಗೂ ಯಾವುದೂ ಕೂಡ ಮರಳು ಸಾಗಾಣಿಕೆ ಆಗದೆ ಇರೋ ಥರ ನೋಡ್ಕೋಬೇಕು. ಇದು ಒಂದೇ ಸೇತುವೆ ಅಲ್ಲ, ಎಲ್ಲ ಸೇತುವೆಗಳು ಕೂಡ ಮಾಡಿಸಿ ಅಂತ ನಾನು ಬೆಳಗ್ಗೆ ಹೇಳಿದ್ದೀನಿ. ಮತ್ತು ಅದನ್ನು ನಮ್ಮ PWD ಮತ್ತು ಇವ್ರ ಜೊತೆ ಇನ್ನೊಮ್ಮೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. Badra Electronics Furnitures and Home Appliances, Navin Madantyar.